ಇವತ್ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ರೊಟ್ಟಿ ಫ್ರೈ ಟ್ರೈ ಮಾಡಮ್ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಡೇ 202 ಆಫ್ ಮಿನಿ ವ್ಲಾಗ್. ಎಲ್ರಿಗೂ ಹ್ಯಾಪಿ ಸಂಡೇ. ವೀಕೆಂಡ್ ಅಂತ ಹುಡುಗರ ಜೋಡಿ ಸ್ವಲ್ಪ ಪಾರ್ಟಿ ಹೊಡೆದ ಮಕ್ಕಳಕ್ ರಾತ್ರಿ ಲೇಟ್ ಆಗಿತ್ತಂತ ಮುಂಜಾನೆ ಎದ್ದೇಳಕ್ಕೂ ಲೇಟ್ ಮಾಡಿದೆ. ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಬಿಸ್ಲಿಗೆ ಹೋಗಿ ಮಸ್ತ್ ನಾಷ್ಟಾ ಮಾಡ್ಕೊಂಡು ಆಮೇಲೆ ರಿಲೀಸ್ ಆಗಿರೋ ಆಕಾಶ್ ಮೂವಿ ನೋಡ್ಬೇಕು ಅನ್ಕೊಂಡೆ. ಬಟ್ ಜೊತೆಗೆ ಕಂಪ್ನಿ ಕೊಡಕ್ ಯಾರು ಇಲ್ಲ ಅಂತ ರೂಮ್ ಒಳಗೆ ನೋಡಿದ್ರ ಆಯ್ತಂತ ಡಿಸೈಡ್ ಆಗಿ ಸ್ಟಾರ್ಟ್ ಮಾಡಿದೆ. ಮೂವಿ ನೋಡಿದ್ಮೇಲಂತೂ ಮಸ್ತ್ ಖುಷಿ ಆಯ್ತು. ಸಣ್ಣವರಿದ್ದಾಗೆಲ್ಲ ಇವೇ ಮೂವೀಸ್ ನೋಡ್ಕೊಂಡ್ ಬೆಳೆದವ್ರು ನಾವು. ಒನ್ ಆಫ್ ದ ಬೆಸ್ಟ್ ಮೂವಿ ಇದಂತ್ರು. ಮೂವಿ ನೋಡೋದೆಲ್ಲ ಮುಗಿಸಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ರೊಟ್ಟಿ ಫ್ರೈ ಟ್ರೈ ಮಾಡ್ಬೇಕು ಅನ್ಸಿತ್ತಂತ ಮತ್ ಮಾಡ್ಕೊಳಕ್ ನಿಂತೆ. ಪಟ್ ಅಂತ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡು ಮಾಡಕ್ ಸ್ಟಾರ್ಟ್ ಮಾಡಿದೆ. ಬ್ಯಾಚುಲರ್ಸ್ ಅಂತೂ ಬೆಸ್ಟ್ ಡಿಶ್ ಅನ್ಕೋರಿ. ಬರೀ ಅನ್ನ ತಿಂದು ತಿಂದು ಸಾಕಾಗಿರುತ್ತೆ. ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಒಂದ್ಸರಿ ಇದನ್ನ ಟ್ರೈ ಮಾಡ್ರಿ. ಫಸ್ಟ್ ವೆಜಿಟೇಬಲ್ಸ್ ಎಲ್ಲ ಫ್ರೈ ಮಾಡ್ಕೊರಿ. ಅದಾದ್ಮೇಲೆ ಮಸಾಲ ಎಲ್ಲ ಹಾಕೊಂಡು ಮತ್ತೊಂದ್ 5 ನಿಮಿಷ ಫ್ರೈ ಮಾಡಿ ಲೈಟ್ ಆಗಿ ನೆನ್ಸಿದ ರೊಟ್ಟಿ ಹಾಕಿ ಮಸ್ತ್ ಮಿಕ್ಸ್ ಮಾಡ್ರಿ. ನಿಮ್ದು ರೊಟ್ಟಿ ಫ್ರೈ ರೆಡಿ ಆಗುತ್ತೆ. ಇದಕ್ಕೆ ಜಾಸ್ತಿ ಟೈಮ್ ಏನ್ ಬೇಕಿಲ್ಲ, ಒಂದ್ 10 ನಿಮಿಷದೊಳಗೂ ರೆಡಿ ಮಾಡ್ಕೋಬಹುದು. ಮಾಡೋದೆಲ್ಲ ಆದ್ಮೇಲೆ ಟೇಸ್ಟ್ ಮಾಡಿದೆ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅನ್ಕೋರಿ. ಮಸ್ತ್ ಇತ್ತು. ಹೊಟ್ಟಿ ತುಂಬಾ ಊಟ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಎದ್ದು ಬಿಸಿ ಬಿಸಿ ಕಾಫಿ ಕುಡಿದು ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು ಅಂತ ಅದನ್ನೆಲ್ಲ ಕಂಪ್ಲೀಟ್ ಮಾಡಿದೆ. ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ರೊಫೈಲ್ ಒಳಗೆ ಲಿಂಕ್ ಐತಿ. ರಾತ್ರಿ ಊಟಕ್ಕೆ ಹೊರಗೆ ಹೋಗಿ ಪಡ್ ತಿಂದು ಕೋಲ್ಡ್ ಕಾಫಿ ಕುಡಿದು ಇವತ್ತಿನ ದಿನ ಮುಗಿಸಿದೆ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಪೀಸ್.